ಈಗ ಸುಮಾರು ಒಂದು 60 ಜಾತಿಯ ಸಸ್ಯಗಳು ನನ್ನ ಹತ್ರ, ವಿದೇಶಿ ಸಸ್ಯಗಳು ಇದಾವೆ. ನನ್ನ ಜಿಲ್ಲೆಯಲ್ಲಿ ನಾನು ಮೊದಲು ಮೆಕಡೋಮಿಯಾ ಪರಿಚಯ ಮಾಡಿದ್ದೇನೆ. ನಾನು ಗ್ರಾಮ್ಗೆ 5 ಸಲ ಇರ್ತಕ್ಕಂಥದ್ದು ಸತ್ಯ. ಇದು ದ್ರಾಕ್ಷಿ ಅಂತಲೂ ಹೇಳಂಗಿಲ್ಲ, ನಾವು ಸೀಬೆಕಾಯಿ ಅಂತ ಹೇಳಂಗಿಲ್ಲ. ಟೇಸ್ಟ್ ಎರಡೂ ಇರೋದ್ರಿಂದ ಗ್ರೇಪ್ಸ್ ಗೋವಾ ಅಂತಲೂ ಹೇಳ್ತಾರೆ, ಸ್ಪೈಸಿ ಗೋವಾ ಅಂತಲೂ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಜಾತಿಯ ವಿದೇಶಿ ಮತ್ತು ಸ್ವದೇಶಿ ಎಲ್ಲ ಹಣ್ಣುಗಳನ್ನು ನಾನು ಎಡೆಡ್ ನೆಟ್ಟಿದ್ದೀನಿ. ನೋಡಿ, ಇದು ಮಿರಾಕಲ್ ಅಂತ. ಈ ಹಣ್ಣು ಮಿರಾಕಲ್ ಅಂತ ಅಂದ್ರೆ ಪವಾಡ ಅಂತ, ಆ ಥರ ಪವಾಡವನ್ನ ಮಾಡ್ತಕ್ಕಂಥ ಒಂದು ಹಣ್ಣು ಇದು. ಈ ಹಣ್ಣನ್ನು ತಿಂದು ನಾವು ಹುಳಿಯಾಗಿರ್ತಕ್ಕಂಥದ್ದನ್ನ ಯಾವುದೇ ಪದಾರ್ಥವನ್ನ ತಿಂದ್ರೆ ಸಿಹಿ ಆಗ್ತದೆ. ಯಾವುದು ನಿರ್ವಹಣೆ ಇಲ್ಲ. ನಾವು ವಿಶೇಷ ನಿರ್ವಹಣೆ ಮಾಡೋದಕ್ಕೆ ನಾನು ಸಸ್ಯಗಳನ್ನೇ ಇಟ್ಕೊಳ್ಳಲ್ಲ. ವಿಶೇಷ ನಿರ್ವಹಣೆ ಮಾಡಿದಂಥ ಸಸ್ಯಗಳು ನನಗೆ ಬೇಡವೂ ಬೇಡ. ಮಿರಾಕಲ್ ಇದೆ, ಮೆಕಡೋಮಿಯಾ ಇದೆ, ಸ್ನೇಕ್ ಫ್ರೂಟ್ ಇದೆ, ಲಕೋಟ ಇದೆ, ವಾಲ್ನಟ್, ಪಿಕನಟ್ ಇದೆ. ನವೆಂಬರ್ ತಿಂಗಳಲ್ಲಿ ಸಂಪೂರ್ಣ, ಅಕ್ಟೋಬರ್ ತಿಂಗಳಲ್ಲೇ ಅದು ಎಲೆ ಸಂಪೂರ್ಣವಾಗಿ ಮುದುರಿ ಹೋಗಿ ಅದು ಬಿದ್ದೋಗುತ್ತೆ, ಸಂಪೂರ್ಣ ಬಿದ್ದೋಗುತ್ತೆ. ಬರೀ ಕಡ್ಡಿ ಮಾತ್ರ ಉಳಿದಿರ್ತದೆ. ಅದೇನೂ ಮಾಡಬಾರ್ದು. ಮತ್ತೆ ಮೇ ತಿಂಗಳಲ್ಲಿ ಜಿಗುರುತ್ತೆ ಅದು. ವಾಲ್ನಟ್ಟು, ಪಿಕನಟ್ಟು ನಮ್ಮ ಪ್ರದೇಶದಲ್ಲಿ ಬರುತ್ತೆ ಅಂತ ಗಿಡ ಬರ್ತಾ ಇದೆ. ನಾನು ಅದನ್ನ ಮಾಡ್ಕೊಂಡಿದ್ದೀನಿ. ಗಿಡ ನಿಮಗೆ ತೋರಿಸ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಜಾಯಿಕಾಯಿ ಕೃಷಿ ಬಗ್ಗೆ, ಯಾವ ರೀತಿ ಕಮರ್ಷಿಯಲಿ ಬೆಳಿಬೇಕು, ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಲಿಂಗರಾಜು ಸರ್ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರು. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿದೇಶಿ ಹಣ್ಣುಗಳನ್ನು ನಿಮಗೆ ಪರಿಚಯಿಸ್ತಾರೆ. ಸೊ ನೀವು ನಮ್ಮ ಕೈಯಲ್ಲಿ ನೋಡ್ತಿರ್ಬೋದು, ಇದು ಗ್ರೇಪ್ಸ್ ಗೋವಾ ಅಂತ. ಸೊ ನೀವು ಕೇಳ್ಬೋದು, ಇದೀಗ ದ್ರಾಕ್ಷಿನ ಅಥವಾ ಸೀಬೆಕಾಯಿ ಅಂತ. ಇದನ್ನು ಟೇಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಎರಡೂ ರೀತಿಯಾದ ಟೇಸ್ಟನ್ನು ಕೊಡುತ್ತೆ. ಆ್ಯಂಡ್ ಈ ತೋಟದಲ್ಲಿ ಸ್ನೇಕ್ ಫ್ರೂಟ್ ಆಗಿರ್ಬೋದು, ಅಂಜೂರ ಆಗಿರ್ಬೋದು, ಮೆಕಡಮಿ ಆಗಿರ್ಬೋದು, ಮಿರಾಕಲ್ ಫ್ರೂಟ್ ಆಗಿರ್ಬೋದು. ಸೊ ಬೇರೆ ಬೇರೆ ಹಣ್ಣುಗಳನ್ನು ಇವ್ರ ತೋಟದಲ್ಲಿ ಬೆಳೀತಾ ಇದ್ದಾರೆ. ಸೊ ಯಾವ್ಯಾವ ಹಣ್ಣುಗಳಿದೆ, ಹೇಗೆ ಬೆಳೀತಾ ಇದ್ದಾರೆ, ಎಲ್ಲಿಂದ ತಂದರು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಸೊ ವಿದೇಶಿ ಹಣ್ಣುಗಳಂತ ಬಂದಾಗ ನೀವು ತೋಟದಲ್ಲೇ ಬೆಳಿಬೇಕು ಅಂತ ಇಲ್ಲ, ನಿಮ್ಮ ಒಂದು ಮನೆಯ ಟೆರೆಸ್ನಲ್ಲೂ ಕೂಡ ಅಥವಾ ಬಾಲ್ಕನಿಲೂ ಕೂಡ ನೀವು ಬೆಳಿಬೋದು. ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ಸರ್ ವೆಲ್ಕಮ್ ಮಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಲಾಸ್ಟ್ ಎಪಿಸೋಡಲ್ಲಿ ನೀವು ಜಾಯಿಕಾಯಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ರಿ. ಈಗ ನೀವು ನನ್ನ ಕೈಗೆ ಗ್ರೇಪ್ಸ್ ಗೋವಾ ಕೊಟ್ಟಿದ್ದೀರಾ. ಇದು ಯಾವ ಪ್ರಭೇದಕ್ಕೆ ಸೇರಿದ್ರು ಸರ್, ದ್ರಾಕ್ಷಿಗ ಅಥವಾ ಸೇಬಿಗ ಸರ್? ಇದು ದ್ರಾಕ್ಷಿ ಅಂತಲೂ ಹೇಳಂಗಿಲ್ಲ, ನಾವು ಸೀಬೆಕಾಯಿ ಅಂತ ಹೇಳಂಗಿಲ್ಲ. ಟೇಸ್ಟ್ ಎರಡೂ ಇರೋದ್ರಿಂದ ಗ್ರೇಪ್ಸ್ ಗೋವಾ ಅಂತಲೂ ಹೇಳ್ತಾರೆ, ಸ್ಪೈಸಿ ಗೋವಾ ಅಂತಲೂ ಕರೀತಾರೆ. ಇದು ನಮಗೆ 2 ಫ್ಲೇವರ್ ಒಂದರಲ್ಲೇ ಸಿಕ್ಕತ್ತೆ. ನಾವು ಮನೆಯಲ್ಲಿ ತಿನ್ನಕ್ಕೆ ಬೆಳ್ಕೋಬಹುದು. ಮತ್ತೆ ಇದನ್ನ ತೋಟಗಳಲ್ಲೂ, ತೋಟ ಇದ್ದಂಥವ್ರು ತೋಟಕ್ಕೂ ಮಾಡ್ಕೋಬಹುದು. ಮತ್ತೆ ನಮ್ಮ ಗ್ರೋ ಬ್ಯಾಗ್ಗಳಲ್ಲಿ, ನಮ್ಮ ಟೆರೆಸ್ ಗಾರ್ಡನ್ ಅಲ್ಲಿ ಇದನ್ನ ಪುಟ್ಟದಾಗಿ ಬೆಳೆಯುವಂತ ಸಸ್ಯ ಬೆಳ್ಕೋಬಹುದು. ಇದು ಏನಂತ ಕಮರ್ಷಿಯಲ್ ಆಗಿ ಮಾಡುವಂತ ಫಸಲು ಅಲ್ಲ. ನಮ್ಮ ತೋಟಗಳಲ್ಲಿ ಇರ್ತಕ್ಕಂಥವ್ರು, ಟೆರೆಸ್ ಗಾರ್ಡನ್ ಇರ್ತಕ್ಕಂಥವ್ರು, ಕೈ ತೋಟ ಇರ್ತಕ್ಕಂಥವ್ರು ಬೆಳ್ಕೊಳ್ಳೋದಕ್ಕೆ ಅನುಕೂಲ. ಅಂದ್ರೆ ನಿಮ್ಮ ತೋಟದಲ್ಲಿ ಎಲ್ಲ ಒಂದೊಂದೊಂದೊಂದು ಗಿಡ ಹಾಕಿದ್ದೀರಾ? ನಾನು ಸಾಮಾನ್ಯವಾಗಿ ಎಲ್ಲಾ ಜಾತಿಯ ವಿದೇಶಿ ಮತ್ತೆ ಸ್ವದೇಶಿ ಎಲ್ಲ ಹಣ್ಣುಗಳನ್ನು ನಾನು ಎಡೆಡ್ ನೆಟ್ಟಿದ್ದೀನಿ. ಯಾತಕ್ಕೆ ನೆಟ್ಟಿದ್ದೀನಿ ಅಂತಂದ್ರೆ, ಯಾವುದು ಕಮರ್ಷಿಯಲ್ಗೆ ಆಗುತ್ತೆ, ಯಾವುದು ಮನೆ ಬಳಕೆಗೆ ಆಗುತ್ತೆ, ಯಾವುದು ಟೆರೆಸ್ ಗಾರ್ಡನ್ ಅಲ್ಲಿ, ಕೈ ತೋಟಗಳಲ್ಲಿ ಬೆಳ್ಕೋಬಹುದು ಅಂತಕ್ಕಂಥ ಪ್ರಯೋಗ ಮಾಡಿಕೊಂಡು ನನ್ನ ಮುಂದಿನ ದಿವಸಗಳಲ್ಲಿ ನನ್ನ ಸಸ್ಯಗಳನ್ನ ಮಾಡೋದಕ್ಕಾದ್ರೂ ಅನುಕೂಲ ಆಗುತ್ತೆ. ನಾನು ಮದರ್ ಪ್ಲಾಂಟ್ ಇಟ್ಕೊಂಡಿದ್ರೆ ನಾನು ನೆಕ್ಸ್ಟ್ ನರ್ಸರಿ ಸ್ಟಾರ್ಟ್ ಮಾಡೋದಕ್ಕೂ ಆಗಲಿ, ಮತ್ತೆ ನಾನು ಬೇರೆಯವ್ರಿಗೆ ಹೇಳೋದಕ್ಕಾಗಲಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ, ಈ ಥರ ಸಸ್ಯಗಳನ್ನ ನಾಟಿ ಮಾಡಿದ್ದೀನಿ. ಈಗ ಸುಮಾರು ಒಂದು 60 ಜಾತಿಯ ಸಸ್ಯಗಳು ನನ್ನ ಹತ್ರ, ವಿದೇಶಿ ಸಸ್ಯಗಳು ಇದಾವೆ ನನ್ನ ಹತ್ರ. ಸ್ವದೇಶಿ ಸಸ್ಯಗಳು ಮಾಮೂಲಿ ನಮ್ಮ ಯಾವುದು ದ್ರಾಕ್ಷಿ ಇರ್ಬೋದು, ಅಲ್ಲಿಂದ ಬಂದರೆ ಮಾವು, ಹಳಸು, ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಈ ಎಲ್ಲ ಸಸ್ಯಗಳು ನಮ್ಮಲ್ಲಿ ಅದು ನಮ್ಮ ಇರಲೇಬೇಕು, ಸ್ವದೇಶಿ ಇರಲೇಬೇಕು. ಅವ್ರು ಇಲ್ಲದ್ರೆ ನಾವು ಇಲ್ಲ.
ತದನಂತರದಲ್ಲಿ ವಿದೇಶಿ ಹಣ್ಣುಗಳು ನಮ್ಮಲ್ಲಿ ಯಾವ್ಯಾವ್ದು ಬರ್ತದೆ ಅಂತಕ್ಕಂಥದ್ದು ನಾನು ಪ್ರಯೋಗ ಮಾಡಿಕೊಂಡು ನನ್ನ ನೆಕ್ಸ್ಟು ದಿವಸಗಳಲ್ಲಿ ನಾನು ರೈತರಿಗೆ ತಿಳಿಸೋದಕ್ಕಾಗಲಿ ಮತ್ತು ಬೆಳವಣಿಗೆ ಮಾಡೋದಕ್ಕಾಗಲಿ ನಾನು ಹೇಳಬೇಕು ಅಂತೇಳಿ ಭಾರತ ದೇಶದ ವಿದೇಶಿ ಈ ನನ್ನ ಮೂಲದ ಸಸ್ಯಗಳನ್ನು ನಾನು ನಾಟಿ ಮಾಡಿದ್ದೀನಿ. ಕೆಲವು ಸಸ್ಯಗಳು ಫಸಲು ಬರ್ತಾ ಇದೆ, ಕೆಲವು ಸಸ್ಯಗಳು ಹಂತದಲ್ಲಿ ಇದಾವೆ. ಓಕೆ ಸರ್, ಈಗ ಇದು ಅಂದ್ರೆ ಈಗ ನಿಮ್ಗೆ ಕಮರ್ಷಿಯಲ್ ಅಂತ ಇಲ್ಲ, ಇದು ಒಂದೇ ಗಿಡ ಇರೋದಾ? ಒಂದೇ ಗಿಡ ಇರೋದು. ಓಕೆ, ಎಷ್ಟು ವರ್ಷ ಆಯ್ತು ಇದು? ಇದು ಸುಮಾರು ಒಂದು 7 ವರ್ಷ ಆಗಿದೆ ಪ್ರಾಯ. ಸೊ ಇದು ನೀವು ಮನೆ ಬಳಕೆಗೆ ಯೂಸ್ ಮಾಡ್ತೀರಾ? ಮನೆ ಬಳಕೆಗೆ ಮತ್ತೆ ತೋಟಕ್ಕೆ ಬಂದಂತವ್ರಿಗೆ ನಾನು ಕೊಡ್ತೀವಿ ಮೇಡಮ್. ಓಕೆ ಓಕೆ. ಮತ್ತೆ ನಮ್ಮ ಮಕ್ಕಳುಗಳು ಬಹಳ ಸಿಹಿ ಮತ್ತೆ ಹುಳಿ ಇರೋದ್ರಿಂದ ಮಕ್ಕಳುಗಳು ಬಹಳ ಇಷ್ಟಪಡ್ತಾರೆ. ಓಕೆ, ಸೊ ಇದೀಗ ಫಸಲು ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ನಿಮ್ಗೆ? ಇಲ್ಲಿ 2ನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತು. 2ನೇ ವರ್ಷದಲ್ಲೇ ಫಸಲು ಆರಂಭ ಆಯ್ತು. 2ನೇ ವರ್ಷದಿಂದಲೇ ಫಸಲು. ಸೊ ವಿಶೇಷ ನಿರ್ವಹಣೆ ಏನಾದ್ರು ಇದೆಯಾ ವಿದೇಶಿ ಹಣ್ಣುಗಳಿಗೆ? ಯಾವುದು ನಿರ್ವಹಣೆ ಇಲ್ಲ. ನಾವು ವಿಶೇಷ ನಿರ್ವಹಣೆ ಮಾಡೋದಕ್ಕೆ ನಾನು ಸಸ್ಯಗಳನ್ನೇ ಇಟ್ಕೊಳ್ಳಲ್ಲ. ವಿಶೇಷ ನಿರ್ವಹಣೆ ಮಾಡಿದಂತ ಸಸ್ಯಗಳು ನನಗೆ ಬೇಡವೂ ಬೇಡ, ಯಾಕೆ ನನಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಅಂದ್ರೆ ವಿಷಯದ ನಿರ್ವಹಣೆ ಮಾಡಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು, ಕೆಮಿಕಲ್ ಹಾಕ್ಬೇಕು, ಮತ್ತೆ ಕ್ರಿಮಿನಾಶಕಗಳು ನೋಡಿಬೇಕು. ಹೊಡೆದು ಅವನ್ನ ಈಗ ನೋಡಿ, ನಾನು ತಿಳಿದಿರೋ ಮಟ್ಟಿಗೆ ಈಗ ಯಾವುದೇ ಒಂದು ನಾವು ಕ್ರಿಮಿನಾಶಕವನ್ನು ಹೊಡೆದಾಗ ಕೀಟ ಎದುರುತ್ತೆ, ಮನುಷ್ಯ ಮಾತ್ರ ಔಷಧಿ ಹೊಡೆದು ಕ್ರಿಮಿನಾಶಕ ಹೊಡೆದು ತಿಂತಾರನೋ ಒಬ್ಬನೇ ಮನುಷ್ಯ, ಎದುರದೇ ಇರೋನು ಒಬ್ಬನೇ, ಕಾಯಿಲೆಗಳಿಗೆ ಎದುರದೇ ಇರ್ತಕ್ಕಂಥವ್ನು ಒಬ್ಬನೇ. ಕರೆಕ್ಟ್ ಸರ್. ಸೊ ಈಗ ನೆಕ್ಸ್ಟ್ ಯಾವ್ದಿದೆ ಸರ್? ಇದು ಒಂದು ಫ್ರೂಟ್ ಆಯ್ತು, ಬೇರೆ ಯಾವ ಫ್ರೂಟ್ ಬೆಳೆದಿದ್ದೀರಾ? ಮಿರಾಕಲ್ ಇದೆ, ಮೆಕಡೋಮಿಯಾ ಇದೆ, ಸ್ನೇಕ್ ಫ್ರೂಟ್ ಇದೆ, ಲಕೋಟ ಇದೆ ಈ ಒಂದು ಭಾಗದಲ್ಲಿ, ಮತ್ತೆ ಲಕ್ಷ್ಮಣ ಫಲ ಇದೆ, ಹನುಮ ಫಲ ಇದೆ, ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ವಾಲ್ನಟ್, ಪೀಕನಟ್ ಇದೆ. ಓಹೋ, ವಾಲ್ನಟ್ ಬೆಳೀತಾ ಇದೆ. ವಾಲ್ನಟ್ ಗಿಡ ಪ್ಲಾಂಟ್ ಮಾಡಿದೀನಿ. ಡಿಮಾಂಡ್ ಇದೆ. ಆ ಡಿಮಾಂಡ್ ಇದೆ ಅಂತಕ್ಕಂಥದ್ದು ಏನಪ್ಪ ಆಗಿದೆ ಅದು ಅಂತಂದ್ರೆ ನವೆಂಬರ್ ಅಲ್ಲಿ ಸಂಪೂರ್ಣ ಎಲೆ ಉದುರೋಗುತ್ತೆ. ಅದು ಬರೀ ಕಡ್ಡಿ ಮಾತ್ರ ಉಳ್ಕೊಳುತ್ತೆ, ಸ್ಟಮ್ ಮಾತ್ರ ಉಳ್ದಿರ್ತದೆ. ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಹೋಗಿ ಮುಟ್ಟೋದು, ಜಿಗ್ಟೋದು, ಎಲ್ಲ ಬಿದ್ದೋಗಿದೆ ಅಂತ ಸತ್ತೋಗಿದೆ ಬಿಟ್ಬಿಡೋದು ಅಂತ ಹೇಳಿ ಏನ್ ಮಾಡ್ತೀವಿ, ಅದನ್ನ ನಾವು ಕುಚ್ಚೆ ಅಷ್ಟೇ ಮಾಡ್ತಾ ಇರ್ತೀವಿ ರೈತರುಗಳಾದರೂ. ಅದಕ್ಕೆ ಯಾವಾಗಲೂ ಎಲೆ ಇರಬೇಕು ಅಂತ. ಅದು ನವೆಂಬರ್ ತಿಂಗಳಲ್ಲಿ ಸಂಪೂರ್ಣ, ಅಕ್ಟೋಬರ್ ತಿಂಗಳಲ್ಲೇ ಅದು ಎಲೆ ಸಂಪೂರ್ಣವಾಗಿ ಮುದುರಿ ಹೋಗಿ ಅದು ಬಿದ್ದೋಗುತ್ತೆ, ಸಂಪೂರ್ಣ ಬಿದ್ದೋಗುತ್ತೆ. ಬರೀ ಕಡ್ಡಿ ಮಾತ್ರ ಉಳಿದಿರ್ತದೆ. ಅದೇನೂ ಮಾಡಬಾರ್ದು. ಮತ್ತೆ ಮೇ ತಿಂಗಳಲ್ಲಿ ಜಿಗಿರುತ್ತೆ ಅದು. ಅಷ್ಟು ಸಮಯ ನಾವು ಕಾಯ್ಬೇಕು. ಅಷ್ಟು ಸಮಯ ಅದು ಏನೂ ಇದೆಲ್ಲ ಸುಮ್ಮನೆ ಇರುತ್ತೆ. ಓಕೆ ಓಕೆ. ನಾವದು ಸತ್ತೋಗಿದೆ ಅಂತ ಬಿಟ್ರೆ ಅದು ನಮ್ಮ ತಪ್ಪು. ಅದಕ್ಕೆ ಏನ್ ಮಾಡ್ಬೇಕು, 15 ದಿವಸಕ್ಕೂ 1 ತಿಂಗಳಿಗೆ ಅದಕ್ಕೆ ಒಂದ್ ಸ್ವಲ್ಪ ನೀರನ್ನ, ತೇವಾಂಶನ ತೇವಾಂಶ ಜಾಸ್ತಿ ಬೇಕಾಗಿಲ್ಲ ಅದಕ್ಕೆ, ಸಾಧಾರಣ ತೇವಾಂಶವನ್ನು ಕೊಟ್ರೆ ಮೇ ತಿಂಗಳ ಪುನಃ ಚಿಗುರುತ್ತೆ. ವಾಲ್ನಟ್ಟು, ಪಿಕನಟ್ಟು ನಮ್ಮ ಪ್ರದೇಶದಲ್ಲಿ ಬರುತ್ತೆ ಅಂತ ಗಿಡ ಬರ್ತಾ ಇದೆ. ನಾನು ಅರ್ಥ ಅದನ್ನ ಮಾಡ್ಕೊಂಡಿದ್ದೀನಿ, ಗಿಡ ನಿಮಗೆ ತೋರಿಸ್ತೀನಿ. ವಾಲ್ನಟ್ಟು ಇದೆ, ಪಿಕನಟ್ಟು ಇದೆ. ಕೇವಲ ನಾನು ನೆಟ್ಟಿರ್ತಕ್ಕಂಥದ್ದು ಎಲ್ಲಾ ಸಸ್ಯಗಳು 1, 2, ಮೆಕಡೋಮಿಯಾ ಮಾತ್ರ ಒಂದು 20 ಪ್ಲಾಂಟ್ ಮಾಡಿದ್ದೀನಿ. ಸೊ ಮೆಕಡೋಮಿಯಾ ಹೆಂಗೆ ಸರ್? ಫಸಲು ಬಂದಿಲ್ಲ. ನನ್ನ ಜಿಲ್ಲೆಯಲ್ಲಿ ನಾನು ಮೊದಲು ಮೆಕಡೋಮಿಯಾ ಪರಿಚಯ ಮಾಡ್ದೇನೆ ನಾನು ನನ್ನ ರೈತರುಗಳಿಗೆಲ್ಲಾನು ಕೊಡಿಸಿದ್ದೀನಿ. ಅವು ಬಹಳ ತುಂಬಾ ಕಡಿಮೆ ಇತ್ತು ಬೆಲೆ, ಬರೀ 200 ರೂಪಾಯಿಗೆ ಒಂದು ಪ್ಲಾಂಟ್ ಕೊಡ್ತಾ ಇದ್ರು. ಇತ್ತೀಚಿನ ದಿವಸಗಳಲ್ಲಿ ಅವರು ಡಿಮಾಂಡ್ ಜಾಸ್ತಿ ಆಯ್ತು, 5,000 ಆಯ್ತು ಅಂತ ಹೇಳ್ತಾರೆ. ಗ್ರಾಮ್ಗೆ 5,000 ಇರ್ತಕ್ಕಂಥದ್ದು ಸತ್ಯ. 1 ಗ್ರಾಮ್ಗೆ 5 ರೂಪಾಯಿ ಇರ್ತಕ್ಕಂಥದ್ದು ಸತ್ಯ. ತೂಕ ಜಾಸ್ತಿ ಬರ್ಬೇಕು, ಗುಣಮಟ್ಟ ಬರ್ಬೇಕು. ಅದನ್ನ ಬರ್ತಾ ಇದೆಯಾ ನೋಡ್ಕೊಂಡು ನಾವು ಬೆಳಿಬೇಕೇ ಹೊರತು 5,000 ಇದೆ ಅಂತ ಹೇಳ್ಬಿಟ್ಟು ಸಣ್ಣದಾದಂತ ಬಂದಂತದ್ರಲ್ಲಿ ಬೆಲೆ ಬರಲ್ಲ. ಅದರಿಂದ ನಾವು ಪ್ಲಾಂಟ್ ಮಾಡಿ 1, 2, 4 ಪ್ಲಾಂಟ್ ಮಾಡಿ ಕೇವಲ 3, 4, 5 ವರ್ಷದಲ್ಲಿ ಆರಂಭ ಆಗುತ್ತೆ. ನಾವು 1000 ನೆಟ್ಟು ರೈತರು ಮಾಡಕ್ ಆಗಲ್ಲ. ಬಂಡವಾಳಶಾಹಿ ರೈತರ ಬಂಡವಾಳಶಾಹಿ ಅಲ್ಲ. ಅದರಿಂದ ಅವನು ಏನು ಮಾಡಬೇಕು, ಎಲ್ಲ ಜಾತಿ ಹಣ್ಣುಗಳನ್ನ ನೆಟ್ಟುಕೊಂಡು ಅವನು ಯಾವುದು ಚೆನ್ನಾಗಿ ಬರುತ್ತೋ, ಯಾವುದು ರನ್ನಿಂಗ್ ಬರುತ್ತೋ ಅದನ್ನ ನೋಡಿ ಅವನು ಮಾಡಬೇಕು. ಓಕೆ. ಸೊ ಮಿರಾಕಲ್ ಫ್ರೂಟ್ ಇಳುವರಿ ಬಂದಿದೆಯಾ ಸರ್? ನಾನು ಕೇಳ್ಪಟ್ಟೆ ನಾವು ನಿಂಬೆ ಹಣ್ಣು ತಿಂದ್ರು ಅದು ತಿಂದ ಮೇಲೆ ಸಿಹಿಯಾಗೇ ಇರುತ್ತೆ, ಎಷ್ಟೇ ಖಾರ ಐಟಮ್ ತಿಂದ್ರು ಸಿಹಿಯಾಗಿ ಇರುತ್ತೆ ಅಂತ. ಮಿರಾಕಲ್ ಬಂದಿದೆ. ಅದು ಏನಪ್ಪಾ ಅಂದ್ರೆ ಅದನ್ನು ಸಹ ನಾವು ಹೋಗಿ ನಮ್ಮ ಮನೆಯ ಕೈ ತೋಟದಲ್ಲಿ ಟೆರೆಸ್ ಗಾರ್ಡನ್ ಬೆಳಿಬಹುದು. ಕಮರ್ಷಿಯಲಿ ಆಗಿ ಮಾಡಕ್ ಆಗ್ಬರಲ್ಲ. ಮತ್ತೆ ಎಲ್ಲಾರ ಮನೆಯಲ್ಲೂ ಬೆಳಿಬಹುದು. ಅದೇನಪ್ಪಾ ಅಂದ್ರೆ ನಮ್ಮ ಒಳಭಾಗದ ಗಂಟ್ಲು ಒಳಭಾಗದಲ್ಲಿ ಅದೊಂದು ಗ್ರಂಥಿ ಸಿಹಿ, ನಾವು 1 ಹಣ್ಣು ತಿಂದ್ರೆ ಸಿಹಿ ಆಗಿದೆ, 2ನೇ ಹಣ್ಣು ತಿಂದು ಉಸಿರನ್ನೇ ಎಳೆದ್ರು ಸಹ ನಮ್ಮ ಗಂಟ್ಲು ಭಾಗದಲ್ಲಿ ಸಿಹಿ ಆಗ್ತದೆ. ನಮ್ಮ ಮೊಸರು ಇರ್ಬೋದು, ನಿಂಬೆ ಹಣ್ಣು ಇರ್ಬೋದು, ನಮ್ಮ ಖಾರದ ಸಾಂಬಾರಲ್ಲಿ ನಾವು ಟೊಮೆಟೊ ಹಣ್ಣು ಹಾಕಿರ್ತೀವಲ್ಲ, ಆ ಖಾರದ ಸಾರು ಊಟ ಮಾಡಿದ್ರು ಅದು ಸಿಹಿಯಾಗಿ. ತೋರಿಸ್ತೀನಿ ನೋಡಿ. ಇದು ಮಿರಾಕಲ್ ಅಂತ. ಈ ಹಣ್ಣು
ಮಿರಾಕಲ್ ಅಂತಂದ್ರೆ ಪವಾಡ ಅಂತ, ಹಾ ಆ ಥರ ಪವಾಡವನ್ನ ಮಾಡ್ತಕ್ಕಂಥ ಒಂದು ಹಣ್ಣಿದು. ಓಕೆ ಈ ಹಣ್ಣನ್ನ ತಿಂದು ನಾವು ಹುಳಿಯಾಗಿರ್ತಕ್ಕಂಥದ್ದನ್ನ ಯಾವುದೇ ಪದಾರ್ಥವನ್ನ ತಿಂದ್ರೆ ಸಿಹಿ ಆಗ್ತದೆ. ಓಕೆ ಮತ್ತೆ ಕಹಿಯಾಗಿರೋ ಪದಾರ್ಥನೂ ತಿಂದ್ರೆ ಅಷ್ಟು ಕಹಿ ಅನುಭವ ಆಗೋದಿಲ್ಲ. ಅಂದ್ರೆ ಎಷ್ಟೊತ್ತು ತನಕ ಸರ್ ಸುಮಾರು 3 ಗಂಟೆಗಳ ಕಾಲ ಈ ಒಂದು ನಮ್ಮ ಒಳಭಾಗದ ಸ್ಟಮ್ ಅಲ್ಲಿ ಸಿಹಿ ಅಂಶ ಇರುತ್ತೆ. ಓಕೆ ಈ ಹಣ್ಣನ್ನ ನಾವು ಕಮರ್ಷಿಯಲಿ ಆಗಿ ಮಾಡಕ್ ಬರಲ್ಲ. ಓಕೆ ಮನೆಯ ಬಳಕೆಗೆ, ಗೃಹ ಬಳಕೆಗೆ ತೆರಸಲ್ಲಿ ಮತ್ತೆ ನಮ್ಮ ಸಣ್ಣ ಕೈ ತೋಟಗಳಲ್ಲಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಅಂದ್ರೆ ತೀರಾ ವಯಸ್ಸಾದವ್ರಿಗೆ ಸಿಹಿ ತಿನ್ಬೇಕಾದಂತ ಅವ್ರಿಗೆ ನಾವು ಹೇಳ್ಬಾರ್ದು. ಇವತ್ತು ಮಧುಮೇಹ ಅಂತಕ್ಕಂಥದ್ದು ಇದೆ, ಅದೊಂದು ನ್ಯೂನ್ಯತೆ, ಕಾಯಿಲೆ ಅಲ್ಲ, ನಾವು ಕಾಯಿಲೆ ಅಂತ ಅನ್ಬಾರ್ದು. ನನ್ನ ವೈಯಕ್ತಿಕ ಅದು ಯಾರ್ಯಾರಂತ ಗೊತ್ತಿಲ್ಲ, ಅದು ನ್ಯೂನ್ಯತೆ. ಈ ಮಧುಮೇಹ ಇರ್ತಕ್ಕಂಥವ್ರು ಈ ಹಣ್ಣನ್ನ ಸಿಹಿ ತಿನ್ಬೇಕಾದಂತ ಬಯಸೋ ಅಂತವ್ರು ಈ ಹಣ್ಣನ್ನು ತಿಂದ್ರೆ ತುಂಬಾ ಇರ್ತದೆ. ಈ ಹಣ್ಣನ್ನ ಬಹಳ ಪುಟ್ಟ ಹಣ್ಣಿದು. ಓಕೆ ಇಷ್ಟೇ ಇರೋದು, ಅದಷ್ಟೇ ಕಾದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರೌಂಡ್ ಬರುತ್ತೆ, ಸ್ವಲ್ಪ ದಪ್ಪ ಸ್ವಲ್ಪ ಕಟಾವು ಬರುತ್ತೆ. ಕೆಂಪಾದ್ಮೇಲೆ ಕವಟಾವು. ನೋಡಿ ಈಗ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ಈಗ ನೋಡಿ ಇಲ್ಲಿ ಕಾಣ್ತಾ ಇದೆ, ನೋಡಿ ಇಲ್ಲಿ ಕಾಣ್ತಾ ಇದೆ. ಇದು ವರ್ಷದಲ್ಲಿ ಇದು ಸಾಮಾನ್ಯ ಬಿಡ್ತಾ ಇರ್ತದೆ, ಹಣ್ಣನ್ನ ಹೂವನ್ನ ಬಿಡ್ತಾ ಇರ್ತದೆ, ಹಣ್ಣು ಆಗ್ತಾ ಇರ್ತದೆ. ಇದಕ್ಕೇನು ಅವಧಿ ಈ ತಿಂಗಳು ಬಿಡುತ್ತೆ ಈ ತಿಂಗಳು ಬಿಡಲ್ಲ ಅಂತಕ್ಕಂಥದ್ದೇನಿಲ್ಲ, ಸಾಮಾನ್ಯವಾಗಿ ಆಗ್ತಾ ಇರ್ತದೆ. ಇಲ್ಲ ಹಣ್ಣಿರುತ್ತೆ. ಇದನ್ನ ಎಲ್ಲಿಂದ ತಂದ್ರಿ ಸರ್? ಒಂದು ನರ್ಸರಿಯಿಂದ ತಂದಿದ್ದು. ಅವಾಗ ಬಹಳ ಬೆಲೆ ಇತ್ತು ಇದಕ್ಕೆ. ಇವಾಗ ಎಲ್ಲ ಒಂದು 300-350 ರೂಪಾಯಿಲೆಲ್ಲ ಹಣ್ಣು ಗಿಡ ಗ್ರಾಫ್ಟೆಡ್ ಸಿಗುತ್ತೆ. ಬೀಜದ್ದು 100-150 ರೂಪಾಯಿಗೆಲ್ಲ ಸಿಗುತ್ತೆ. ಗ್ರಾಫ್ಟೆಡ್ ಗಿಡ ಆದ್ರೆ ಒಂದು 300 ರೂಪಾಯಿಗೆಲ್ಲ ಸಿಗುತ್ತೆ. ಏನು ಇದು ನಮ್ಮ ಪಾಟ್ ಏನಿರ್ತದೆ, ಪಾಟಲ್ಲೇ ಹೂವಾಗಿರ್ತಕ್ಕಂಥ ಕಾಯಾಗಿರ್ತಕ್ಕಂಥ ಗಿಡಗಳೇ ಸಿಗ್ತದೆ. ಸೊ ಈಗ ಇದನ್ನೇ ನಾವು ಬೀಜ ನಾಟಿ ಮಾಡಿದ್ರೆ ಆಗುತ್ತೆ? ನಾಟಿ ಮಾಡಿದ್ರೆ ಅದು ಲೇಟು, ಬೀಜ ಗಿಡ ಹೂ ಬಿಡ್ತಕ್ಕಂಥದ್ದು ಲೇಟು. ನೀವು 300 ರೂಪಾಯಿ ಕೊಟ್ರೆ ಅವಾಗ ಹೂ ಬಿಟ್ಟು ಕಾಯಿ ಬಿಟ್ಟಿರ್ತಕ್ಕಂಥ ಪ್ಲಾಂಟ್ ಸಿಗುತ್ತೆ. ನೀವು ಮನೆಯಲ್ಲಿ ಮನೆ ಮುಂಭಾಗದಲ್ಲಿ ಕೈ ತೋಟದಲ್ಲಿ ತೆರಸಿ ತೋಟದಲ್ಲಿ ಮಡಿಕೋಬಹುದು. ದೊಡ್ಡ ಪ್ಲಾಂಟ್ ಏನಾಗಲ್ಲ, ಇದು ಚಿಕ್ಕ ಗಿಡ. ಸುಮಾರು ಇದು 5 ವರ್ಷ ಆಗಿದೆ. 5 ವರ್ಷದಿಂದ ಫಸಲು ಬರ್ತಾ ಇದೆ. ಸ್ಟಾರ್ಟಿಂಗ್ ಫಸಲು ಎಷ್ಟು ವರ್ಷಕ್ಕೆ ಬಂತು? ಪಾಟಲ್ಲೇ ಇತ್ತು ಫಸ್ಟ್, ಅವಾಗ ಬೆಲೆ ಜಾಸ್ತಿ ಇತ್ತು. ಆವಾಗಿನ ಫಸ್ಟ್ ಈಗ ಒಂದು 5-6 ವರ್ಷದ ಹಿಂದೆ 1,500 ರೂಪಾಯಿ ಬೆಲೆ ಇದನ್ನ ತೂಗ್ತಾ ಇತ್ತು ಇದು ಒಂದು ಗಿಡ. ಆ ಒಂದು ರೇಂಜ್ ಅಲ್ಲಿ ನರ್ಸರಿಯವರು. ನಾರ್ಮಲ್ ಈಗ ನಾವು ಮಿರಾಕಲ್ ಫ್ರೂಟ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಎಷ್ಟಿದೆ ಸರ್? ಇಲ್ಲ, ಮಾರ್ಕೆಟಿಂಗ್ ಅಲ್ಲಿ ಇಲ್ಲ, ಮಾರ್ಕೆಟಿಂಗ್ ಇಲ್ಲ. ಇದು ಅದು ಸಾಮಾನ್ಯವಾಗಿ ಮೇ ಬಿ ಮುಂದಿನ ದಿನಗಳಲ್ಲಿ ಬಂದ್ರು ಬರ್ಬೋದು. ಹೆಲ್ತ್ ಬೆನಿಫಿಟ್ ಅಥವಾ ಡಿಮಾಂಡ್, ಈಗ ಕೆಲವೊಂದು ಹೆಂಗೆ ಫ್ರೂಟ್ಸ್ ಗಳಿಗೆ ಡಿಮಾಂಡ್ ಬರ್ತಾ ಶುರು ಆಯ್ತು, ಇದು ಮುಂದಕ್ಕೆ ಬರ್ಬೋದು. ಅದ್ರ ಪಕ್ಕದಲ್ಲಿ ನಿಮ್ಗೆ ಮೆಕಡೋಮಿಯಾ ಇದೆ. ಓಕೆ, ಮೆಕಡೋಮಿಯಾ ಒಳ್ಳೆ ಕಾಸ್ಟ್ಲಿ ನಟ್ ಅಂತಾನೆ ಕರೀತಾರೆ, ಕಾಸ್ಟ್ಲಿಯೆಸ್ಟ್ ನಟ್. ಮೆಕಡೋಮಿಯಾ ಮತ್ತೆ ಕಟ್ ನಟ್. ಈಗ ನಮಗೆ ತಿಳಿದಿರೋ ಪ್ರಕಾರ ನಟ್ಸ್ ಗಳಲ್ಲಿ ಇರ್ತಕ್ಕಂತ ಬೆಲೆ ಕಟ್ ನಟ್ ಮತ್ತೆ ಮೆಕಡೋಮಿಯಾ ನಟ್ಸ್, ಇವಕ್ಕೆ ಬೆಲೆ ಇದೆ. ಗ್ರಾಮಿಗೆ 5 ರೂಪಾಯಿ ಇದೆ, ಒಂದು ಕೆಜಿಗೆ 5,000 ರೂಪಾಯಿ ಇದೆ. ಇದು ಕಟ್ ನಟ್ 1 ಗ್ರಾಮ್ಗೆ 15 ರೂಪಾಯಿ ಇದೆ, 1 ಕೆಜಿಗೆ 15,000 ರೂಪಾಯಿ ಅಂತ ಇದೆ. ನಾನಂತೂ ಕಟ್ ನಟ್ಟು ಆ ಗಿಡನೂ ಇದೆ ನನ್ನ ಹತ್ರ. ಮೆಕಡೋಮಿಯಾ ಮತ್ತೆ ಕಟ್ ನಟ್ಟು, ಸ್ನೇಕ್ ಫ್ರೂಟು, ಲಕೋಟೆ, ಅಬೀವು, ಮಟೋವಾ, ಮತ್ತೆ ಈ ಸುಮಾರು ತಳಿಗಳು, ಸಂತೋಲು, ಎಗ್ ಫ್ರೂಟು, ಬಟರ್ ಫ್ರೂಟ್ ಅಲ್ಲೇ ಸುಮಾರು ವೆರೈಟೀಸ್ ಇದೆ. ಅದು ಬಿಟ್ಟು ಇದಿದೆ ಲಾಂಗ್ ಸೆಟ್ಟು, ಚಚೇರು, ಅಚ್ಚ ಮತ್ತೆ ಐಸ್ ಕ್ರೀಮ್ ಬೀನ್ಸು, ಸುಮಾರು ತಳಿಗಳು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವೆಲ್ಲ ನಾನು ಏನ್ ಮಾಡಿದೀನಿ ಅಂತ ಅಂದ್ರೆ ಕೇವಲ ನಾನು 2 ಮಾತ್ರ ಪ್ಲಾಂಟ್ ಮಾಡಿದ್ದೀನಿ. ಸೊ ಮೆಕಡೋಮಿಯಾ ಎಷ್ಟು ಪ್ಲಾಂಟ್ ಮಾಡಿದ್ದೀರಾ? ಒಂದು 20 ಪ್ಲಾಂಟ್ ಮಾಡಿದ್ದೀನಿ ಮೇಡಮ್. ಮೆಕಡೋಮಿಯಾ ಈಗ ನಮ್ಮ ಲೋಕಲ್ ಅಲ್ಲಿ ನಾನು ಪರಿಚಯ, ನನ್ನ ಸ್ನೇಹಿತರಿಗೆ ನಾನೇ ಅದನ್ನ ಕೊಡಿಸ್ದೆ. ಸುಮಾರು ಒಂದು 5 ವರ್ಷ ಆಗಿದೆ, ಫಸಲು ಬಂದಿಲ್ಲ. ಈ ಗಿಡಗಳಲ್ಲಿ ನಿಮಗೆ ಕಾಣ್ತಾ ಇದಾವೆ, ಇಲ್ಲಿ ಈ ಎತ್ತರವಾಗಿದ್ದಾವೆ. ಇದು ಮೆಕಡೋಮಿಯಾ, ಅದು ಪಕ್ಕದ್ದು ಮೆಕಡೋಮಿಯಾ, ಅದ್ರ ಪಕ್ಕದಲ್ಲೇ ಮೆಕಡೋಮಿಯಾ ಇದೆ. ಈಗ ಮೆಕಡೋಮಿಯಾನ ಒಂದು ಇದು ಕೆಲವರು ಏನ್ ಹೇಳ್ತಾರೆ, ಬಿಸಿಲು ಬೇಕು ಅಂತ ಹೇಳ್ತಾರೆ. ಬಿಸಿಲು ಸಾಧಾರಣ ನಾನು ತೋಟದಲ್ಲಿ ಬಿಸಿಲಿಲ್ಲ, ಬಾರ್ಡ್ರಲ್ಲಿ ಹಾಕಿದೀನಿ. ಬಾರ್ಡರ್ ಸಸ್ಯವಾಗಿ ಹಾಕಿದೀನಿ. ತೇವಾಂಶ ಜಾಸ್ತಿ ಆದ್ರೂ ಅದೇನು ಸಸ್ಯ ಹಾಳಾಗಲ್ಲ. ನಂದು ತೇವಾಂಶ ಭೂಮಿ ಆದ್ರಿಂದ ಏನು ಭೂಮಿ ಹಾಳಾಗುತ್ತೆ ಅನ್ನೋ ಸಸ್ಯದ ಬಗ್ಗೆ ಏನು ಭಯ ಪಡೋದು. ಬಟ್ ಮೆಕಡೋಮಿಯಾ ಕಮರ್ಷಿಯಲಿ ಮಾಡಬಹುದಲ್ವಾ ಸರ್? ಮಾಡಬಹುದು, ಅಂದ್ರೆ ನಮಗೆ ಮಾರ್ಕೆಟ್ ಶ್ರೀಮಂತರ ನಟ್ಟು ಅಂತ ಕರೀತಾರೆ. ಹೌದು, ಡ್ರೈ ಫ್ರೂಟ್. ಬಾದಾಮಿನೇ ಶ್ರೀಮಂತರು ಡ್ರೈ ಫ್ರೂಟ್ ಅಂತಿತ್ತು, ಈಗ ಅದನ್ನ ಓವರ್ಕಮ್ ಮಾಡಿದೆ ಇದು. ಹೌದು, ಅದಕ್ಕಿಂತ ಬಾದಾಮಿ ನಮ್ಗೆಲ್ಲ 1000 ಒಳಗಡೆ ಸಿಗುತ್ತೆ. ಹೌದೌದು, ಬಾದಾಮಿ. ಬಟ್ ಆ ಕಾಲದಲ್ಲಿ ಅದೇ ಜಾಸ್ತಿ
ಪ್ರಚಲಿತದಲ್ಲಿರ್ತಕ್ಕಂಥದ್ದೇ ಅಲ್ಲಿಗೆ ಹೌದು. ಪಿಸ್ತಾ, ಬಾದಾಮಿ, ಗೋಡಂಬಿ ಇವೇ ನಮಗೆ ನಟ್ಸ್ಗಳಿದ್ದು. ಈಗ ಮೆಕಡೋಮಿಯಾ ಮತ್ತೆ ಕಟ್ ನಟ್ಸು ಪರಿಚಯ ಆಗಿದ್ದಾವೆ. ಆ ಪರಿಚಯ ಆದ ದಿವಸಗಳಲ್ಲಿ ನಾನು ತಂದು ನೆಟ್ಟಿದ್ದೀನಿ. ಓಕೆ ಅದು ಇನ್ನು ಫಸಲು ಬಂದಿಲ್ಲ ನನಗೆ, ನೋಡೋಣ. ಓಕೆ. ಅಂಡ್ ಸ್ನೇಕ್ ಫ್ರೂಟ್ ಅನ್ನ ಕೂಡ ಇವ್ರು ಬೆಳೀತಾ ಇದ್ದಾರೆ. ಓಕೆ, ಸ್ನೇಕ್ ಫ್ರೂಟ್ ಹೆಂಗೆ ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದನ್ನು ಹಾಕ್ಬೋದು ಅಂತ? ನನ್ನ ಭಾರತ ದೇಶದಲ್ಲಿ ಎಲ್ಲಾ ತಳಿಗಳನ್ನು ಬೆಳಿಬಹುದು. ಮತ್ತೆ ನಮ್ಮಲ್ಲಿ ನಮ್ಮ ಬಯಲುಸೀಮೆಯಲ್ಲಿ ಇದನ್ನು ಆಗುತ್ತೆ, ಸೇಬು ಆಗುತ್ತೆ. ಓಕೆ, 3 ವೆರೈಟೀಸ್ ಹೌದು, ಸೇಬು ಈಗ ಸಾಕಷ್ಟು ರೈತರು ಬೆಳೆದ್ರು ಬರ್ತಾ ಇದೆ. ಆ ಸೇಬು ಬಿಸಿಲು ಬೇಕು, ಅದಕ್ಕೆ ಬಿಸಿಲಿನ ವಾತಾವರಣ. ನನ್ನ ಕರ್ನಾಟಕದಲ್ಲಿ ಭತ್ತ ಬೆಳಿತೀನಿ, ಜಮ್ಮು ಕಾಶ್ಮೀರದಲ್ಲೂ ಭತ್ತ ಬೆಳಿತೀವಿ. ಅಲ್ಲಿ ಬರ್ತಕ್ಕಂಥ ಭತ್ತ ಬಂದ್ಮೇಲೆ, ನಮ್ಮ ಭತ್ತ ಬಂದ್ಮೇಲೆ ಅಲ್ಲಿ ಫಸಲಿಲ್ಲ ಆಗುತ್ತೆ ಅಂತ ನನ್ನ ಭಾವನೆ. ನಾವು ಸಾಕಷ್ಟು ಉದಾಹರಣೆಗಳನ್ನ ತಗೋಬೇಕು. ಬೆಳೆಗಳನ್ನ ಅಲ್ಲಿ ಆಗ್ತದೆ ಅಂದಮೇಲೆ ಇಲ್ಲೂ ಆಗ್ತದೆ ಅಂತ ಅಲ್ಲಿಗೆ ಅರ್ಥ ಆಗ್ತದೆ ಅಂತ ಅರ್ಥ. ಈಗ ನಾವು ಯಾಕೆ ಅಂತ ಅಂದ್ರೆ 18,000 ಕಿಲೋಮೀಟರ್ ಒಂದು ಪಕ್ಷಿ ನನ್ನ ವಾತಾವರಣವನ್ನ ಅರ್ಥ ಇಲ್ಲಿ ಬರ್ತದೆ ಅಂತ ಅಂದ್ರೆ ಮನುಷ್ಯ ನಾವು ಇನ್ನೂ ಬೆಳಿಲಿಲ್ಲ ಅಂದ್ರೆ ಹಾಗೆ. ಅಂದ್ರೆ ನಾವೇ ಬೌಂಡ್ರಿ ಹಾಕೊಂಡ್ಬಿಟ್ಟಿದೀವಿ, ಇದರಲ್ಲಿ ಇದೇ ಬೆಳೆ ಬೆಳೆಯೋಕ್ಕಾಗೋದು, ಬೇರೆ ಬೆಳೆ ಬೆಳೆಯಲ್ಲ. ಈಗ ನನ್ನ ಪ್ರದೇಶದಲ್ಲಿ ನಾನು 18,000 ಕಿಲೋಮೀಟರ್ ಬಂದು ನನ್ನ ಮಂಡ್ಯ ಜಿಲ್ಲೆಯಲ್ಲಿ ಸಂತಾನ ವೃದ್ಧಿ ಮಾಡ್ಕೊಂಡು ಹೋಗುತ್ತೆ. ನಾನು ಯಾಕೆ ಬೆಳಿಬಾರ್ದಲ್ಲಿ? ಅದು ನನ್ನದು ಬಿಡಬಾರ್ದು. ನನ್ನಲ್ಲಿರ್ತಕ್ಕಂಥ ಲಕ್ಷ್ಮಣ ಫಲ ಇರ್ಬೋದು, ಹನುಮ ಫಲ ಇರ್ಬೋದು, ರಾಮ ಫಲ ಇರ್ಬೋದು, ಹಳಸಿ ಇರ್ಬೋದು, ಮಾವಿ ಇರ್ಬೋದು, ನಮ್ದು ಏನು ಹಣ್ಣಿನ ಮೂಲ ಇದೆ, ನಮ್ಮ ಭಾರತದ ಹಣ್ಣಿನ ಮೂಲ ಇದೆ, ಅದು ಸೀಸನಲ್ ವೈಸ್ ಬಿಡಬಾರ್ದು. ನನ್ನ ತೋಟದಲ್ಲಿ ಎಲ್ಲ ಇದೆ, ಎಲ್ಲ ಹಣ್ಣಿನ ತೋಟ, ನಮ್ಮ ಭಾರತೀಯ ಮೂಲದ ಹಣ್ಣಿನ ತೋಟಗಳು ಬರ್ತಾ ಇದೆ, ನಾವು ತಿಂತಾ ಇದ್ದೀವಿ. ಆದಷ್ಟು ಹೆಚ್ಚಾದದನ್ನ ಪ್ರಾಣಿ ಪಕ್ಷಿಗಳಿಗೆ ಬಿಟ್ಟು ಬಿಡ್ತೀವಿ. ನಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಸಸ್ಯಗಳು 2, ಯಾವುದು ಹಣ್ಣಿನಗಳೆಲ್ಲ ನೆಟ್ಟಿರ್ತಕ್ಕಂಥದ್ದು ಬರೀ 2. ಇನ್ನು ಕಮರ್ಷಿಯಲ್ ಆಗಿ ತೆಂಗು, ಅಡಿಕೆ, ಜಾಯಿಕಾಯಿ, ಮೆಕಡೋಮಿಯಾ ಇವನ್ನ ಕಮರ್ಷಿಯಲ್ ಆಗಿ ಮಾಡಿದ್ದೀನಿ. ಉಳಿಕೆದೆಲ್ಲ ಹವ್ಯಾಸ. ಹಣ್ಣು ಬೇಕು, ನನ್ನ ವಾತಾವರಣದಲ್ಲಿ ಎಲ್ಲರಿಗೂ ತಿಳಿಬೇಕು, ಎಲ್ಲನೂ ಇರಬೇಕು ನಿಮ್ಮ ತೋಟದಲ್ಲಿ ಅಷ್ಟೇ. ಓಕೆ, ನೀವು ಕೂಡ ರೈತರಾಗಬೇಕು, ರೈತೋದ್ಯಮಿ ಆಗಬೇಕು, ನನ್ನದೇ ಆದಂಥ ಕೃಷಿಯನ್ನ ಶುರು ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಲಾಭವನ್ನ ಮಾಡಬೇಕು, ಆದರೆ ಯಾವುದಪ್ಪ ಕೃಷಿ ಶುರು ಮಾಡಲಿ ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿದ್ರೆ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ 1 ವರ್ಷ ಆಕ್ಸೆಸ್ ಅನ್ನ ಪಡಿಬಹುದು. ಸೊ ಚಾನೆಲ್ನ ಬಯೋದಲ್ಲಿ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.